ಟಾರ್ಚ್ ಲೈಟ್ ಪೀರಿಯಡ್ಗೆ ಒಳಗಡೆ ಬಿಡ್ತಾ ಇಲ್ಲ. ಟಿಕೆಟ್ ಇದ್ರು ನೋಡಿ ಗೇಟ್ ನಂಬರ್ 10 ಅಲ್ಲಿ 5ನೇ ಗೇಟ್ಗೆ ಹೋದ್ರೆ 6ನೇ ಗೇಟ್ಗೆ ಹೋಗಿ ಅಂತಾರೆ, 6ನೇ ಗೇಟ್ಗೆ ಹೋದ್ರೆ 7ನೇ ಗೇಟ್ಗೆ ಹೋಗಿ ಅಂತಾರೆ. ಒಬ್ಬ ಪೊಲೀಸ್ ಏನ್ ತಗೋಬೇಕು ಈ ತರ ದೌರ್ಜನ್ಯ ಮಾಡೋದು? ನಾಗರಿಕರ ಮೇಲೆ ಈ ದೌರ್ಜನ್ಯ ಮಾಡೋದು? ಪಾಕಿಸ್ತಾನದಲ್ಲಿ ಇದೀವ, ನಾವು ಕರ್ನಾಟಕದಲ್ಲಿ ಇದೀವ. ಯಾರ ಮೇಲೆ ತೋರಿಸ್ತಾ ಇದಾರೆ ಇವರು? ಅಲ್ಲಪ್ಪ, ಇವ್ರು ಅಪ್ಪ ಮನೆಗೆ ಹೋಗ್ತಾ ಇಲ್ಲ. ಲೋಕಲ್ ನಾವು ಟಿಕೆಟ್ ಶೋ ಅಪ್ ಮಾಡಿದ್ದಾರೆ. ಶೋ ಅಪ್ ಮಾಡಿದ್ದಾರೆ ಟಿಕೆಟ್. ನಾವು ಬಿಟ್ಟು ಏನಾದ್ರು ಒಳಗಡೆ ಹೋಗ್ತಾ ಇದ್ರೆ ನಮ್ಮ ಮೇಲೆ ಇವರು ತೋರ್ತಾರೆ. ಯಾರಿಗೂ ಬಿಡ್ತಾ ಇಲ್ಲ. ಯಾರು ನಡೆಸ್ಕೊಟ್ಟಿದ್ದಾರೆ 7ನೇ ಗೇಟ್ಗೆ ಹೋದ್ರೆ 8ನೇ ಗೇಟ್ಗೆ ಹೋಗಿ ಅಂತಾರೆ. ಇಲ್ಲಿ ನೋಡಿ ಎಲ್ಲ ವೇಟ್ ಮಾಡ್ತಾ ನಿಂತವ್ರೆ. ಎಂತ ಅಂದ್ರೆ ಸರ್ಕಾರ ಆಗಿರೋದು ದುಡ್ಡು ಮಾಡಕ್ ಮಾತ್ರ ಸರ್ಕಾರ ಬ್ರೋ. ಜನಗಳ ಹತ್ರ ದುಡ್ಡು ಇಸ್ಕೊಂಡು ಈ ತರ ಮೋಸ ಮಾಡೋದು. ಬಿಟ್ಟು ಕೊಡ್ತಾ ಇಲ್ಲ ಬ್ರೋ. ಪಾಸ್ ಕೊಟ್ಟಿದೀವಿ, ಪಾಸ್ ಕೊಟ್ಟು ಬಿಡಿ ಅಂದ್ರೆ ಪೊಲೀಸರು ಬಿಡ್ತಾ ಇಲ್ಲ. ರಾಜಕಾರಣಿ ಫ್ಯಾಮಿಲಿ, ಪೊಲೀಸ್ ಫ್ಯಾಮಿಲಿ ಯಾರನ್ನು ಬಿಡ್ತಾ ಇಲ್ಲ. ನೋಡಿ ಇಲ್ಲಿ ನೋಡಕ್ ಬಂದಿರೋರೆಲ್ಲ ರೊಚ್ಚಿಗೆದವ್ರೆ. ಅಟ್ಲೀಸ್ಟ್ ಟಿಕೆಟ್ ಇರೋರ್ನಾರು ಒಳಗೆ ಬಿಡ್ಬೇಕು ತಾನೆ. ಟಿಕೆಟ್ ಇಟ್ಕೊಂಡವ್ರೆ ಆದ್ರೂ ಬಿಡ್ತಾ ಇಲ್ಲ. ಹಾ ನೋಡಿ ಇಲ್ಲಿ ಯಾವ ತರ ಆಗೈತೆ ಅವಳೆ. ನುಗ್ಲು ಸ್ಟಾರ್ಟ್ ಆಯ್ತು ಈಗ. ಇಷ್ಟೆಲ್ಲ ಕೂಗಾಡಿ ಕಿರ್ಚಾಡಿದ್ಕೆ ಇವಾಗ ಬಿಡ್ತಾವ್ರೆ ಒಳಗೆ. ಫ್ಯಾಮಿಲೀಸ್ ಅವರೆಲ್ಲ ಬಂದವ್ರೆ ಆದ್ರೂ ಬಿಡ್ತಾ ಇಲ್ಲ. ಆ ಕಡೆ ಗೇಟ್ಗೆ ಹೋದ್ರೆ ಈ ಕಡೆ ಗೇಟ್ಗೆ ಹೋಗಿ ಅಂತಾರೆ, ಈ ಕಡೆ ಗೇಟ್ಗೆ ಹೋದ್ರೆ ಆ ಕಡೆ ಗೇಟ್ಗೆ ಹೋಗಿ ಅಂತಾರೆ. ಯಾರು ಬಿಡ್ತಾ ಇಲ್ಲ. ಟಾರ್ಚ್ ಲೈಟ್ ಪೀರಿಯಡ್ ಹತ್ರ ಟಿಕೆಟ್ ಏನಕ್ಕೆ ಕೊಡ್ಬೇಕಿತ್ತು? ನೋಡಿಲೆ ಯಾರು ಬಿಡ್ತಾ ಇಲ್ಲ. ಗೇಟ್ ನಂಬರ್ 10 ಟಾರ್ಚ್ ಲೈಟ್ ಪೀರಿಯಡ್ ಹತ್ರ ನೋಡಿಲೆ ಯಾವ ತರ ಆಗಿದೆ ನೋಡಿ. ಎಲ್ಲ ಕೇಳ್ತವ್ರೆ ರೀಫಂಡ್ ಮಾಡಿ ಇಲ್ಲ ಒಳಗೆ ಬಿಡಿ ಅಂತವ್ರೆ. ಇಲ್ಲ ಒಳಗಾದ್ರೂ ಬಿಡ್ಬೇಕು ತಾನೆ. ಟಿಕೆಟ್ ಇದ್ದವ್ರನ್ನ ಯಾರನ್ನೂ ಬಿಡ್ತಾ ಇಲ್ಲ. ಈ ತರ ಸುಮ್ಮನೆ ತಳ್ಳಾಡಿಸ್ತಾ ನಿಂತವ್ರೆ. ಈಚೆ ನಿಂತ್ಕೊಂಡು ಡ್ರೋನ್ ಶೋ ನೋಡ್ಬೋದು ಅಷ್ಟೇ. ಇನ್ನು ಒಳಗಡೆ ನಡೀತಾರ ಟಾರ್ಚ್ ಲೈಟ್ ಪರೇಡ್ ಏನೂ ನೋಡೋಕ್ಕಾಗಲ್ಲ ನೋಡಿ. ಯಾರನ್ನೂ ಬಿಡಲ್ಲ ಅಂತಾರೆ. ಮತ್ತೆ ಪಾಸ್ ಏನಕ್ಕೆ ಕೊಟ್ರು ನೋಡಿ. ನೋಡಿ ಒಳಗ್ ಜಾಗ ಇಲ್ಲ ಅಂದ್ಮೇಲೆ ಪಾಸ್ ಏರಿ ಕೊಡಬೇಕಿತ್ತು. ಆ ಗೇಟ್ ಹತ್ರ ಹೋದ್ರೆ ಈ ಗೇಟ್ ಹತ್ರ ಹೋಗಿ ಅಂತವ್ರೆ, ಈ ಗೇಟ್ ಹತ್ರ ಹೋದ್ರೆ ಆ ಗೇಟ್ ಹತ್ರ ಹೋಗಿ ಅಂತವ್ರೆ. ಯಾರು ಬಿಡ್ತಾ ಇಲ್ಲ. ಇಲ್ಲ ಟಿಕೆಟ್ ಏನು ಕೊಡಬೇಕಿತ್ತು ನೋಡಿ. ಇಲ್ಲಿ ಎಲ್ಲ ರೊಚ್ಚಿಗೆದವ್ರೆ. ಬಿಡ್ತಾ ಇಲ್ಲ ಯಾರು. ಇಷ್ಟೆಲ್ಲ ಕೂಗಾಡಿ ಕಿರ್ಚಾಡೋದ್ಮೇಲೆ ಆದ್ರೂ ಬಿಡ್ತಾರ ಇಲ್ವೋ ಗೊತ್ತಿಲ್ಲ, ನೋಡ್ಬೇಕು. ಎಲ್ಲ ಕೆರೆ ಬ್ಯಾರಿಗೇಟ್ ಹಾಕ್ಬಿಟ್ಟವ್ರೆ ಬಳಸ್ಕೊಂಡು. ಆಲ್ಮೋಸ್ಟ್ 7 ಗಂಟೆ 7:15 ಬರ್ಬೇಕಾಗಿರೋರು 8:15 ಬಂದಿದೀವಿ ಇಲ್ಲಿಗೆ. ಎಲ್ಲ ಕಡೆ ಬ್ಯಾರಿಗೇಟ್ ಹಾಕ್ಬಿಟ್ಟವ್ರೆ. ಆ ರೋಡಲ್ಲಿ ಹೋದ್ರೆ ಆ ರೋಡ್ಗೆ ಹೋಗಿ ಅಂತಾರೆ, ಈ ರೋಡಲ್ಲಿ ಹೋದ್ರೆ ಪಕ್ಕದ ರೋಡ್ಗೆ ಹೋಗಿ ಅಂತಾರೆ. ಹಿಂಗಾಗಿ ಅರ್ಧ ಲೇಟ್ ಆಯ್ತು. ಇಲ್ಲಿ ನೋಡಿದ್ರೆ ಒಳಗೆ ಬಿಡ್ತಾ ಇಲ್ಲ. ಬೆಳಿಗ್ಗೆ ಮಾತಾಡ್ತೀವಿ ನಾವು. ಬಿಡ್ತಾ ಇಲ್ಲ ಯಾರನ್ನೂ. ಏನಿದು ಟಿಕೆಟ್ ಇದ್ರು ಬಿಡ್ತಾ ಇಲ್ಲ ನೋಡಿ. ಅಲ್ಲಾಟ ನೂಕಾಟ ಯಾರನ್ನೂ ಬಿಡ್ತಾ ಇಲ್ಲ.
ಎಲ್ಲ ರೊಚ್ಚಿಗೆದವ್ರು ನೋಡಿ ಇಲ್ಲ ಬಳಸ್ಕೊಂಡ್ ಬರ್ಬೇಕು ದೂರದಿಂದ ಎಷ್ಟು ದೂರದಿಂದ ಬಳಸ್ಕೊಂಡ್ ಬಂದಿದ್ದೀವಿ ಗೊತ್ತಾ ಬಿಡ್ತಾ ಇಲ್ಲ, ಯಾರನ್ನೂ ಬಿಡ್ತಾ ಇಲ್ಲ. ಬೇರೆ ಫೋನಲ್ಲಿ ವಿಡಿಯೋ ಮಾಡಿ ಚೆನ್ನಾಗಿ ಬರಲ್ಲ ಅದು. ಸ್ವಾಮಿ ಬೇರೆ ಫೋನಲ್ಲಿ ಮಾಡ್ರಿ, ಚೆನ್ನಾಗಿ ಬರಲ್ಲ, ಯಾರು ಕಾಣಿಸಲ್ಲ ಅದ್ರಲ್ಲಿ. ಸರ್ ನಮ್ನು ಟ್ಯಾಗ್ ಮಾಡಿ ಅದ್ರಲ್ಲಿ. ಯಾರನ್ನೂ ಬಿಡ್ತಾ ಇಲ್ಲ. ಪಾಸ್ ಎಲ್ಲ ಇಟ್ಕೊಂಡವ್ರೆ, ಆದ್ರೂ ಬಿಡ್ತಾ ಇಲ್ಲ. ಬೇರೆ ಊರಿಂದ ನೋಡಕ್ ಬಂದಿರ್ತಾರೆ, ಇಲ್ಲಿಯವ್ರಾದ್ರೂ ಓಕೆ, ಬೇರೆ ಊರಿಂದ ನೋಡಕ್ ಬಂದಿರೋರು ಅನ್ನೋ ಬಿಡ್ಬೇಕಲ್ವಾ, ಅವ್ರನ್ನೂ ಬಿಡ್ತಾ ಇಲ್ಲ, ಯಾರನ್ನೂ ಬಿಡ್ತಾ ಇಲ್ಲ. ನೋಡಿ ಇಲ್ಲಿ ಎಲ್ಲ ಮೋಸ. ಇವಾಗ ನೋಡಿ ಲಾಠಿ ಚಾರ್ಜ್ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಟ್ರೆ ಇಲ್ಲಿ ಯಾವ ಥರ ತಳ್ಳಾಡ್ತಾರೆ ನೋಡಿ. ಟಿಕೆಟ್ ಇದ್ರೂ ಬಿಡ್ತಾ ಇಲ್ಲ, ಇವಾಗ ಯಾವ ಥರ ನೋಡಿ ಇಲ್ಲಿ ಹೆಂಗೆ ತಳ್ಳಾಡಿಸ್ತವ್ರೆ. ಟಿಕೆಟ್ ಇದ್ರೂ ಬಿಡ್ತಾ ಇಲ್ಲ. ಹಾಂ, ಇದು ಯಾವ ಥರ ಇರಬೇಕು ನೋಡಿ, ಯಾವ ಥರ ಸರ್ಕಾರ. ಮತ್ತು ಟಿಕೆಟ್ ಏನಿಗೆ ಕೊಡಬೇಕು, ಯಾರನ್ನೂ ಬಿಡ್ತಾ ಇಲ್ಲ. ಮತ್ತು ಆಸೆ ಆಗ್ತಿರ್ಬೇಕು. ಇದೆಲ್ಲ ಮೋಸ ಅಲ್ವಾ ನೋಡಿ. ಇಲ್ಲಿ ಟಿಕೆಟ್ ಇದ್ರೂ ಬಿಡ್ತಾಯಿಲ್ಲ, ಹೆಂಗೆ ಹೊಡಿತವ್ರೆ ಪೊಲೀಸರು. ಯಾವ ಥರ ಹಿಂಸೆ ಕೊಡ್ತಾವ್ರೆ ಪಬ್ಲಿಕ್ಗೆ. ಫ್ರೀಯಾಗಿ ಬಿಡಿ ಅಂತ ಇಲ್ಲ, ಟಿಕೆಟ್ ಇದ್ರೂ ಬಿಡ್ತಾ ಇಲ್ಲ. ಹಾಂ, ಫ್ರೀಯಾಗಿ ಬಿಡಿ ಅಂದರೂ ಓಕೆ, ಟಿಕೆಟ್ ಇದ್ರೂ ಬಿಡ್ತಾ ಇಲ್ಲ. ಯಾಕೆ? ಹಾಂ, ನೋಡಿ ಇಲ್ಲಿ ಲಾಠಿ ಚಾರ್ಜ್ ಮಾಡೋದೊಂದು ಕಲ್ತ್ಕೊಂಡ್ಬಿಡ್ತಾರೆ. ಮೋಸ ತಾನೇ ಇದು. ಟಿಕೆಟ್ ಏನಿಗೆ ಕೊಡಬೇಕಿತ್ತು? ಹಾಂ, ಎಷ್ಟೆಷ್ಟೋ ದುಡ್ಡು ಕೊಟ್ಬಿಟ್ಟೆಲ್ಲ ಟಿಕೆಟ್ ತಗೊಬಂದಿರ್ತಾರೆ. ಈ ಥರ ಲಾಠಿ ಚಾರ್ಜ್ ಮಾಡಿ ಕಳಿಸ್ಬಿಟ್ರೆ ಹೆಂಗೆ ಮತ್ತೆ? ಇಲ್ಲ, ಟಿಕೆಟ್ ಕೊಡಬಾರ್ದು. ಹಾಂ, ನೋಡಿ ಇಲ್ಲಿ ಹೆಂಗೆ ತಳ್ತಾ ಇದ್ದಾರೆ ಪಬ್ಲಿಕ್ನ ಪೊಲೀಸವರು. ಬಂದಿರೋದಕ್ಕೆ ಟಿಕೆಟ್ಗೆ ಫ್ರೀಯಾಗಿ ಬಿಡಿ ಅಂತ ಕೇಳ್ತಾ ಇಲ್ಲ, ಟಿಕೆಟ್ ಇರೋದಕ್ಕೆ ಬಿಡಿ ಅಂದರೂ ಬಿಡ್ತಾ ಇಲ್ಲ. ಯಾವ ಥರ ಮೋಸ ನೋಡಿ. ಟಿಕೆಟ್ ಇದ್ರೂ ಬಿಡ್ತಾ ಇಲ್ಲ. ಮಾಡ್ತಾ ಇದೀವಿ ಮೋಸ. ಕೊನೆಗೆ ಯಾರನ್ನೂ ಬಿಡ್ತಾ ಇಲ್ಲ ಒಳಗೆ. ನೋಡಿ ಇಲ್ಲಿ ಮೋಸ ತಾನೇ ಇದು. ಮೋಸ. ಯಾರನ್ನೂ ಬಿಡ್ತಾ ಇಲ್ಲ, ಬರೀ ಲಾಠಿಯಿಂದ ಎದುರಿಸ್ಬಿಡ್ತಾರೆ. ಮತ್ತು ಟಿಕೆಟ್ ಏನಿಗೆ ಕೊಡಬೇಕಿತ್ತು? ಹಾಂ, ಟಿಕೆಟ್ ಏನಿಗೆ ಕೊಡಬೇಕಿತ್ತು? ಹಾಂ, ಯಾವ ಥರ ಮೋಸ ಅಲ್ವ ಇದೆಲ್ಲ. ಎಲ್ಲ ಮೋಸ. ಇಲ್ಲೆಲ್ಲ ವೆಯ್ಟ್ ಮಾಡ್ತಾ ನಿಂತವ್ರೆ, ಟಿಕೆಟ್ ಇರೋರ್ನೇ ಒಳಗೆ ಬಿಡ್ತಾ ಇಲ್ಲ. ಟಿಕೆಟ್ ಇವ್ರ ಕೈಯಲ್ಲಿ ಐತೆ, ಇವ್ರ ಜಾಗಕ್ಕೆ ಮತ್ತೆ ಯಾರನ್ನು ಬಿಟ್ಟವ್ರಪ್ಪ? ಎಲ್ಲ ಮೋಸಗಳು ಬೇಕು. ಮಾತೆತ್ತಿದ್ರೆ ಲಾಠಿ ಚಾರ್ಜ್ ಮಾಡ್ತಾರೆ ಅಷ್ಟೇ, ಇನ್ನೇನು ಮಾಡಲ್ಲ. ಲಾಠಿ ಚಾರ್ಜ್ ಮಾಡಿ ಕಳಿಸ್ತಾರೆ. ನ್ಯಾಯ ಟಿಕೆಟ್ ಇದ್ಮೇಲೆ ಬಿಡ್ಬೇಕು ತಾನೆ, ಅದು ನ್ಯಾಯನೇ ತಾನೇ ಕೇಳ್ತಾ ಇರೋದು. ನೋಡಿ ಇಲ್ಲಿ ಹೆಂಗೆ ತಳ್ಳಾಡ್ತವ್ರೆ. ನೋಡಿ ಇಲ್ಲಿ ಪಿ ಪಿ ಊದ್ಕೊಂಡು ಬಂದ್ಬಿಡ್ತಾರೆ. ನೋಡಿ ಇಲ್ಲಿ ಲಾಠಿ ಚಾರ್ಜ್ ಎಲ್ಲ ಮಾಡ್ತಾರೆ ಪಾಪ. ಸಿಕ್ತವ್ರಿಗೆಲ್ಲ ಹೊಡಿತವ್ರು ಅಪ್ಪ. ಲಾಠಿ ಚಾರ್ಜು ಅಯ್ಯಪ್ಪ. ಇದು ಯಾವ ಥರ ಸರ್ಕಾರ ನೋಡಿ. ಇಲ್ಲಿ ಟಿಕೆಟ್ ಇದ್ದು ಬಿಡ್ಲಿಲ್ಲ, ಈ ಅಣ್ಣಂಗೆ ಪಾಪ ಹೊಡೆದಾಕ್ಬಿಟ್ರು ಅಲ್ಲ. ನೋಡಿ ಲೇಡೀಸ್ಗೆಲ್ಲ ಹೊಡಿತವ್ರೆ. ಅಪ್ಪ, ಹೆವಿ ಮೋಸ ಅಂದರೆ ಹೆವಿ ಮೋಸ. ಅಯ್ಯ, ಲೇಡೀಸ್ ಕೊಡ್ದವ್ರು ನೋಡಿ ಅಲ್ಲಿ. ಹಾಂ, ಹೆಂಗೆ ಮುಟ್ಟೋರು ಅಂತ ಕೇಳ್ತವ್ರು ನೋಡಿ ಅಲ್ಲಿ.
ಲಾಠಿ ಚಾರ್ಜ್ ಆಯ್ತಾ ಹ್ಞೂ ಈಗ ಒಂದಿಬ್ರು ಹೊಡೆದಾಕ್ಬಿಟ್ರು ಟಿಕೆಟ್ ಅಲ್ಲಿ ಎಲ್ಲ ಎಕ್ಸ್ಟ್ರಾ ಕರೆಸ್ತಾರೆ ಅದು ಕಳ್ಸೋಕ್ಕೆ ಪೊಲೀಸರನ್ನ ಬನ್ನಿ ಬನ್ನಿ ಈಚೆಗೆ ಅಂತ ಪಾಪ ಲೇಡೀಸ್ಗೆಲ್ಲ ಹೊಡೆದಾಕ್ಬಿಟ್ರು. ಯಾವ ಥರ ಇರ್ಬೇಕು ನೋಡಿ ಇವರು. ಇರು ಶಿಷ್ಯ ಅಲ್ಲ ಹಿಂಗೆ ಸಿಕ್ಕಾಗಿ ಹೊಡೆದ್ಬಿಟ್ರೆ ಹೆಂಗಪ್ಪ ಟಿಕೆಟ್ ಕೊಟ್ಮೇಲೆ ಒಳಗೆ ಬಿಡ್ಬೇಕು ತಾನೆ. ಟಿಕೆಟ್ ಕೊಟ್ಮೇಲೆ ಯಾಕೆ ಬಿಡಲ್ಲ ಒಳಗೆ? ಮತ್ತು ಆ ಪ್ಲೇಸ್ಗೆ ಇನ್ಯಾರನ್ನ ಕೂರ್ಸ್ಕೊಂಡು ಹೋಗಿರ್ತಾರೆ, ಆ ಪ್ಲೇಸ್ಗೆ ಇನ್ಯಾರನ್ನ ಕರ್ಕೊಂಡು ಹೋಗಿ ಕೂರಿಸಿರ್ತಾರೆ. ಟಿಕೆಟ್ ಇರೋರೇ ಹೋಗಿ ಕೂತ್ಕೋಬೇಕು ತಾನೆ. ಅಲ್ಲಿ ನೋಡಿ ಲೇಡೀಸ್ ಹೊಡೆದ್ಬಿಟ್ಟು ಹತ್ರ ಹೋದ್ರೆ ಲಾಠಿ ಚಾರ್ಜ್ ಮಾಡ್ತಾವ್ರೆ ನೋಡಿ. ಬಿಡ್ತಾ ಇಲ್ಲ ಅಲ್ಲಿ ಹತ್ರ ಹೋಗೋಕೆ ಬಿಡ್ತಾ ಇಲ್ಲ, ಸುಮ್ಮನೆ ಲಾಠಿ ತಗೊಂಡು ಬೀಸ್ತವ್ರೆ. ಅಪ್ಪ ಹಾಂ ಹ್ಞೂ ಹೊಡೆದೇ ಬಿಟ್ಟಿದ್ದಾರೆ ಅವ್ರಿಗೆ. ಅಟ್ಲೀಸ್ಟು ಗೊತ್ತಾಗ್ಬಾರ್ದ? ಯಾವ್ದು ಗುರು ಇದು? ಅಪ್ಪ ಮಾತೆತ್ತರು ಲಾಠಿ ಚಾರ್ಜ್ ಮಾಡಿಬಿಡ್ತಾರೆ ಅಷ್ಟೇ. ಜನಗಳಿಗೆ ಈ ಥರ ಎದುರಿಸ್ಬಿಟ್ಟು ಕಳಿಸ್ತಾರೆ. ಪಾಪ ಆ ಕಡೆ ಒಂದು ಹಣ್ಣಿಗೆ ಸರಿಯಾಗಿ ಹೊಡೆದಾಕ್ಬಿಟ್ರು, ಇಲ್ಲಿ ಲೇಡೀಸ್ ಹೊಡೆದ್ಬಿಟ್ರು. ಹಾಂ ಸುಮ್ಮನೆ ಈ ಥರ ಲಾಠಿ ಚಾರ್ಜ್ ಮಾಡ್ತಾರೆ. ಅಪ್ಪ ಏನು ಸವಾಸ ಅಂತೀರ ಇವ್ರದ್ದು. ಅಯ್ಯೋ ಯಾರನ್ನೂ ಬಿಡ್ತಾಯಿಲ್ಲ. ಟಾರ್ಚ್ ಲೈಟ್ ಪೀರಿಯಡ್ಗೆ ಬನ್ನಿ ಮಂಟಪಲ್ಲಿ ಟಿಕೆಟ್ ಇದ್ರೂ ಬಿಡ್ತಾಯಿಲ್ಲ ಯಾರನ್ನೂ. ಪೊಲೀಸವರು ಫುಲ್ ಲಾಠಿ ಚಾರ್ಜ್ ಮಾಡಿ ಎಲ್ಲರನ್ನೂ ಕಳಿಸ್ಬಿಟ್ರು. ಟಿಕೆಟ್ ಕೊಟ್ಮೇಲೆ ಒಳಗೆ ಬಿಡಬೇಕು, ಒಳಗೂ ಬಿಡ್ತಾಯಿಲ್ಲ ಏನಿಲ್ಲ. ಇಲ್ಲಿ ಜನ ಕೇಳಕ್ಕೆ ಬಂದರೆ ಫುಲ್ ಲಾಠಿ ಚಾರ್ಜ್ ಮಾಡಿಬಿಟ್ಟು ಎಲ್ಲರಿಗೂ ಹೊಡೆದು ಕಳಿಸ್ತವ್ರೆ. ನೋಡಿ ಅಲ್ಲಿ ಹೆಂಗೆ ತಳ್ತಾವ್ರೆ. ಮತ್ತು ಟಿಕೆಟ್ ಏನಕ್ಕೆ ಕೊಡ್ಬೇಕು ಇವರು? ನೋಡಿ ಅವ್ರಿಗೆಲ್ಲ ಹೆವಿ ಹೊಡೆದಾಕ್ಬಿಟ್ರಲ್ಲಿ ಮುಂದೆ ಇರೋರಿಗೆ. ಕರೆಕ್ಟಾಗಿ ಕೇಳ್ತಾಯಿದ್ರು ಟಿಕೆಟ್ ಇರೋದಕ್ಕೆ ಒಳಗೆ ಬಿಡಿ ಅನ್ನೋದು ಬಿಡ್ತಾಯಿಲ್ಲ. ಅಯ್ಯೋ ಏನು ಸರ್ಕಾರ ಆಗೋರು ಇದು. ನೋಡಿ ಒಣ್ಣಂಗೆ ಪಾಪ ಹೆವಿ ಹೊಡೆದಾಕ್ಬಿಟ್ರು. ಹೆವಿ ಹೊಡೆದಾಕ್ಬಿಟ್ರು ಅವ್ರಿಗೆ ಒಣ್ಣಂಗೆ. ಯಾವ ರೀತಿ ಹೊಡೆದಾಕ್ಬಿಟ್ಟವ್ರಿ ಒಣ್ಣಂಗೆ ಅಂದರೆ ರಕ್ತ ಬರ ರೇಂಜಿಗೆ ಹೊಡೆದಾಕ್ಬಿಟ್ಟವ್ರೆ ಒಣ್ಣಂಗೆ. ಅಯ್ಯಪ್ಪ ನೋಡಿ ಇಲ್ಲಿ ಅಯ್ಯಪ್ಪ ಯಾವ ಥರ ಹೊಡೆದವ್ರು ನೋಡಿ. ಪೊಲೀಸ್ ಪಾಪ ರಕ್ತ ಬರ ರೇಂಜಿಗೆ ಹೊಡೆದವ್ರೆ. ಹಾಂ ಯಾವ ಥರ ಇರ್ಬೇಕು ನೋಡಿ ಇವರು. ಒಂದೇಟ್ ಹೊಡೆಯೋದು ಓಕೆ, ಈ ರೇಂಜ್ಗೆಲ್ಲ ಹೊಡೆದವ್ರೆ ನೋಡಿ. ಪೊಲೀಸರೆಲ್ಲ ಹೊಡೆದ್ಬಿಟ್ಟು ಅವ್ವ ಅಕ್ಕ ಅಮ್ಮ ಅಂತ ಬೈತಾರೆ. ಕೇಳಿದ್ರೆ ಯಾವ ಸರ್ಕಾರ ಕಿತ್ಕೊಂಡು ನಮ್ಗೆ ಏನ್ ಕಿತ್ಕೊಳ್ತಾರೆ, ಯಾವ ಒಂದ್ ಕರ್ಸ್ಕೊ ಹೋಗು ಅಂತ ಬಾಯಿ ಬಂದ ಮಾತಾಡ್ತಾರೆ. ಒಬ್ಬ ಪೊಲೀಸ್ ಏನ್ ತಗೋಬೇಕು? ಈ ತರ ದೌರ್ಜನ್ಯ ಮಾಡೋದು, ನಾಗರಿಕರ ಮೇಲೆ ಈ ದೌರ್ಜನ್ಯ ಮಾಡೋದು. ಟಿಕೆಟ್ ಪಾಕಿಸ್ತಾನದಲ್ಲಿ ಇದೀವ, ನಾವು ಕರ್ನಾಟಕದಲ್ಲಿ ಇದೀವ. ಯಾರ ಮೇಲೆ ತೋರಿಸ್ತಾ ಇದಾರೆ ಇವರು? ಅಲ್ಲಪ್ಪ ಇವ್ರು ಅಪ್ಪ ಮನೆಗೆ ಹೋಗ್ತಾ ಇಲ್ಲ. ಲೋಕಲ್ ನಾವು ಟಿಕೆಟ್ ಶೋ ಆಫ್ ಮಾಡಿದ್ದಾರೆ. ಶೋ ಆಫ್ ಮಾಡಿದ್ದಾರೆ ಟಿಕೆಟ್. ನಾವು ಬಿಟ್ಟು ಏನಾದ್ರು ಒಳಗಡೆ ಹೋಗ್ತಾ ಇದ್ರೆ ನಮ್ಮ ಮೇಲೆ ಯಾರಿಗೂ ಬಿಡ್ತಾ ಇಲ್ಲ. ಯಾರು ಹೇಳಿಸ್ಕೊಟ್ಟಿದ್ದಾರೆ ಮಕ್ಕಳಿಗೆ? ಅವ್ರಿಗೆ ಒಬ್ಬ ಪೊಲೀಸ್ ಏನ್ ತಗೋಬೇಕು? ಈ ತರ ದೌರ್ಜನ್ಯ ಮಾಡೋದು, ನಾಗರಿಕರ ಮೇಲೆ ಈ ದೌರ್ಜನ್ಯ ಮಾಡೋದು. ಟಿಕೆಟ್ ಪಾಕಿಸ್ತಾನದಲ್ಲಿ ಇದೀವ, ನಾವು ಕರ್ನಾಟಕದಲ್ಲಿ ಇದೀವ. ಯಾರ ಮೇಲೆ ತೋರಿಸ್ತಾ ಇದಾರೆ ಇವರು? ಅಲ್ಲಪ್ಪ ಇವ್ರು ಅಪ್ಪ ಮನೆಗೆ ಹೋಗ್ತಾ ಇಲ್ಲ. ಲೋಕಲ್ ನಾವು ಟಿಕೆಟ್ ಶೋ ಆಫ್ ಮಾಡಿದ್ದಾರೆ. ಶೋ ಆಫ್ ಮಾಡಿದ್ದಾರೆ ಟಿಕೆಟ್. ನಾವು ಬಿಟ್ಟು ಏನಾದ್ರು ಒಳಗಡೆ ಹೋಗ್ತಾ ಇದ್ರೆ ನಮ್ಮ ಮೇಲೆ ಯಾರಿಗೂ ಬಿಡ್ತಾ ಇಲ್ಲ. ಯಾರು ಹೇಳಿಸ್ಕೊಟ್ಟಿದ್ದಾರೆ ಮಕ್ಕಳಿಗೆ? ಅವ್ರಿಗೆ ಇಲ್ಲೇ ಹೋಗೋದ
ಯಾವ ಥರ ಹೊಡೆದವ್ರು ನೋಡಿ ವರ್ಣಂಗೆ. ಹಾಂ, ಬಾಯಲ್ಲಿ ಹೇಳೋದು ಓಕೆ, ಅಟ್ಲೀಸ್ಟ್ ಒಂದೇಟು ಹೊಡೆಯೋದು ಓಕೆ, ಆ ಥರ ರಕ್ತ ಬರೋ ಮಟ್ಟಿಗೆಲ್ಲ ಹೊಡೆದವ್ರಲ್ಲ. ಟಿಕೆಟ್ ಇದ್ದು ಹೊಡೆದವ್ರಲ್ಲ, ಟಿಕೆಟ್ ಇಲ್ಲ ಅಂದರೂ ಓಕೆ, ಟಿಕೆಟ್ ಇದ್ದು ಹೊಡೆದವ್ರೆ. ಅದರಲ್ಲಿ ಟೈಮಿಂಗ್ಸ್ ಏನು ಸರಿಯಾಗಿ ಮೆನ್ಷನ್ ಮಾಡಿರೋಲ್ಲ, ಏನಿಲ್ಲ. ಮತ್ತು ಅವ್ರ ಜಾಗಕ್ಕೆ ಟಿಕೆಟ್ ಕೊಟ್ಟ ಮೇಲೆ ಅವ್ರ ಜಾಗಕ್ಕೆ ಬೇರೆಯವ್ರನ್ನ ಕೂರಿಸಿರ್ತಾರೆ. ಅಯ್ಯಪ್ಪ, ಏನು ಗುರು ಇದು ಸರ್ಕಾರ. ಈ ಥರ ಆದರೆ ಯಾರೂ ಬರೋಲ್ಲ. ಈ ಥರ ಹೊಡೆಯೋದಾದ್ರೆ ಯಾರು ಬರ್ತಾರೆ? ಹಾಂ, ಅವರು ಒಂದು ಖುಷಿಗೋಸ್ಕರ ಬರ್ತಾರೆ, ಎಷ್ಟೆಷ್ಟು ದೂರದಿಂದೆಲ್ಲ ಬರ್ತಾರೆ. ಈ ಥರ ಹೊಡೆದು ರಕ್ತ ಬರೋ ಮಟ್ಟಿಗೆಲ್ಲ ಮಾಡಿದ್ರೆ ಯಾರು ತಾನೇ ಬರ್ತಾರೆ ಹೇಳಿ? ಅಪ್ಪ, ಹಾಂ, ಆ ಥರ ಹೊಡೆದಿದ್ದಾರೆ ನೋಡಿ. ಇವಾಗ ಏನೇನಾರು ಉಂಟೆ ಹೇಳ್ತಾರೆ, ಅಷ್ಟೇ ಆಗೋದೀಗ. ಮಾತಾಡ್ಬೋದಾ? ಟಿಕೆಟ್ ಇಷ್ಟು ಗಂಟೆ ಮೆನ್ಷನ್ ಮಾಡಿದ್ದೀರಾ, 4 ಗಂಟೆಗೆ ಫೋನ್ ಮಾಡಿದ್ದೀರಾ, ಆಯ್ತು ನಡೀರಪ್ಪ. ನೋಡಿ, ಇಷ್ಟೇ ಇವರು ಬನ್ನಿ ಅಂತ ಕಳಿಸ್ತಾರೆ. ಏನಾರ ಕೇಳಕ್ಕೆ ಹೋದರೆ, ರೂಲ್ಸ್ ಕೇಳಕ್ಕೆ ಹೋದರೆ ಈ ಥರ ಹೇಳ್ತಾರೆ. ಹಾಂ, ನೋಡಿ ಈ ಥರ ರೂಲ್ಸು. ಹಾಂ, ಏನು ಹೇಳೋದು ಇವ್ರಿಗೆ? ಮೀಡಿಯಾದವರು ಬರಲಿ ಬಿಡೋ ಹೋಗೋದು, ಅವ್ರದ್ದು ಫೋನಿಗೆ ಕಿತ್ಕೊಂಡವ್ರೆ. ಹಾಂ, ಈ ಥರ ಮಾಡಿದ್ರೆ ಹೆಂಗೆ? ಯಾರು ಒಳಗಡೆ ಹೋಗ್ತಿಲ್ಲ. ಹಾಂ, ಈ ಥರ ಮಾಡಿದ್ರೆ ಹೆಂಗೆ? ಅಟ್ಲೀಸ್ಟ್ ಹೊಡೆಯೋರ್ದು ಆ ಥರ ಹೊಡೆಯೋ ರೀಸನ್ನಾರು ಏನಿತ್ತು ಅವ್ರಿಗೆ? ಪರ್ಮಿಷನ್ ಆ ಥರ ಎಲ್ಲ ಹೊಡೆಯಂಗೂ ಇಲ್ಲ, ಹೊಡೆಯೋ ರೂಲ್ಸು ಇಲ್ಲ. ಮೈಸೂರಲ್ಲೇ ಇದೆ. ಹಾಂ, ಅದು ಲೋಕಲ್ ಮೈಸೂರವ್ರಿಗೆ ಹೊಡೆದಿರೋದು, ಬೇರೆಯವ್ರಿಗಲ್ಲ. ಹಾಂ, ಇಲ್ಲಿಯವ್ರಿಗೆ ಹೊಡೆದಿರೋದು ಈ ಥರ. ಅಯ್ಯಪ್ಪ, ಏನೋ ಒಂದು ಏಟಿಗೆ ಎದುರಿಸ್ಬೋದು ಬೈಕ್ಗೆ, ಅದನ್ನ ಬಿಟ್ಟು ಆ ಥರ ರಕ್ತ ಬರೋ ಮಟ್ಟಿಗೆ ಒಬ್ಬ ಸಿಗಾಕಂಡ ಅಂದ್ಬಿಟ್ಟು 4-5 ಜನ ಹೊಡೆದಾಕ್ಬಿಟ್ರು ಸೇರ್ಕೊಂಡು ಒಬ್ಬ ಗುಂಪಲ್ಲಿ. ನೋಡಿ, ಯಾರನ್ನು ಬೇಕಾದ್ರನ್ನ ಒಳಗೆ ಬಿಡ್ಕೊಂಬಿಟ್ಟು ಇಲ್ಲಿ ಎಲ್ಲ ಜನ ತುಂಬ್ತಾರೆ ಅಂದ್ಬಿಟ್ಟು ಎಲ್ಲರನ್ನೂ ಕಳಿಸ್ತವ್ರೆ. ಅಯ್ಯಪ್ಪ, ಅವ್ರನ್ನ ಕರ್ಕೊಂಡೋದ್ರು ಮೋಸ್ಟ್ಲಿ ಟ್ರೀಟ್ಮೆಂಟ್ ಕೊಡೋಕ್ಕೇನ, ಹೊಡೆಯೋ ಜನ ಹೊಡೆದ್ಬಿಟ್ರು. ಈಗ ಪಾಪ ಅವ್ರಿಗೆ ಹೆಂಗೆ ಆಗಿರ್ಬೇಡ. ಒಬ್ಬನಿಗೆ 4 ಜನ ಹೊಡೆದ್ರೆ ಹೆಂಗೆ? ಅಪ್ಪ, ಸಿಕ್ಕಿದ್ರು ಅಂದ್ಬಿಟ್ಟು ಗುಂಪಲ್ಲಿ ಹೊಡೆದು ಹಾಕ್ಬಿಟ್ರಿ. ಈಗ ಅಲ್ಲೇನೋ ಮಾತಾಡ್ತವ್ರೆ ಈ ಥರ. ನೋಡಿದ್ರಲ್ಲ ಗೈಸ್ ಯಾವ ಥರ ಇದೆ. 4 ಗಂಟೆಗೆ ಗೇಟ್ ಓಪನ್ ಅಂತ ಹಾಕಿರೋದು, ಸರಿನಾ? ಎಲ್ಲ ದಸರಾ ಮುಗಿಸ್ಕೊಂಡು ಬರ್ತಾವ್ರೆ. ಎಲ್ಲ ರೋಡಲ್ಲೂ ಬ್ಯಾರಿಗೇಟ್ ಹಾಕ್ಬಿಟ್ಟವ್ರೆ. ಈ ರೋಡಲ್ಲಿ ಹೋದರೆ ಆ ರೋಡಲ್ಲಿ ಹೋಗಿ ಅಂತವ್ರೆ, ಆ ರೋಡಲ್ಲಿ ಹೋದರೆ ಈ ರೋಡಲ್ಲಿ ಹೋಗಿ ಅಂತಾರೆ. ಎಲ್ಲ ಬಳಸ್ಕೊಂಡು ಬರೋ ಗಂಟ ಟೈಮ್ ಆಯಿತು. ಇವಾಗ ಯಾರನ್ನೂ ಒಳಗೆ ಬಿಡ್ತಾ ಇಲ್ಲ ನೋಡಿ. ಬಂದು ಕೇಳಿರೋದಕ್ಕೆ ಈ ಥರ ಕಿರ್ಚಾಡಿ ಪಾಪ ಅವ್ರಿಗೆ ಹೊಡೆದಿದ್ದಾರೆ ಲಾಟಿಲಿ. ಒಬ್ಬರು ಲೇಡೀಸ್ಗೂ ಹೊಡೆದ್ಬಿಟ್ರು. ನೋಡಿ ಅಲ್ಲಿ ಮಾತೆತ್ತೂರ ಬರೀ ಪಿ ಊದ್ಕೊಂಡು ಬಂದ್ಬಿಡ್ತಾರೆ, ಇನ್ನೇನು ಮಾಡಲ್ಲ. ಅಯ್ಯೋ, ಗೈಸ್ ಮೀಡಿಯಾದವ್ರು ಐತವ್ರೆ, ಇಲ್ಲಿ ಬಂದು ಟಿಕೆಟ್ ಇಲ್ಲ ಒಳಗೆ ಬಿಡ್ತಾಯಿಲ್ಲ ಅಂತ ಕೇಳಿದ್ದು. ನಾವು ವಿಡಿಯೋ ಮಾಡಿ ನ್ಯೂಸ್ ಚಾನಲ್ ಹಾಕಿ ಅಂದರೆ ಅದೊಂದು ವಿಡಿಯೋ ಮಾಡ್ತಾಯಿಲ್ಲ. ಒಳಗಡೆ ಶೋ ಮುಗಿಸ್ಕೊಂಡ್ರು, ಅದನ್ನೆಲ್ಲ ವಿಡಿಯೋ ಕ್ಲಿಪ್ ತಗೊಂಡ್ರು, ಶಿಸ್ತಾಗಿ ಮನೆ ಕಡೆಗೆ ಹೋಯ್ತವ್ರೆ ಈಗ. ಅಯ್ಯೋ, ಅವೇನು ಮಾತಾಡ್ತಾಯಿಲ್ಲ. ನ್ಯೂಸ್ ಆದರೆ ನಮಗೂ ಅದಕ್ಕೇನು ಸಂಬಂಧ ಇಲ್ಲ ಅನ್ನೋ ಥರ ಹೋಯ್ತವ್ರೆ ಅವ್ರು ಪಾಡ್ಗವರು, ನ್ಯೂಸ್ ಅವರು. ಅಯ್ಯೋ, ಯಾವ ಥರ ನೋಡಿ ಅವ್ರು ಪಾಡ್ಗವ್ರು ಹೋಯ್ತವ್ರು ನೋಡಿ. ಅಲ್ಲಿ ಎಲ್ಲ ಕೇಳ್ತವ್ರೆ, ಅವ್ರು ಪಾಡ್ಗವ್ರು ಹೋಯ್ತವ್ರೆ. ಅವ್ರ ಕೆಲಸ ಮುಗೀತು ಅಷ್ಟೇ, ಮುಗಿಸ್ಕೊಂಡು ಹೋಯ್ತವ್ರೆ ಅಷ್ಟೇ. ನ್ಯೂಸ್ ಚಾನಲ್ ಅವ್ರೂ ಅವ್ರು ಪಾಡ್ಗವ್ರು ಹೋಯ್ತವ್ರೆ ಮನೆಗೀಗ. ಇಲ್ಲಿ ಟಿಕೆಟ್ ತಗೊಂಡಿರೋರನ್ನ ಯಾಕೆ ಒಳಗೆ ಬಿಡ್ತಾಯಿಲ್ಲ, ಏನು ಎತ್ತ ಕೇಳವ ಏನೂ ಇಲ್ಲ. ಕೆಲಸ ಮುಗೀತು, ಅವ್ರು ಪಾಡ್ಗವ್ರು ಮನೆಗೆ ಹೋಯ್ತವ್ರೆ. ಹಾಂ.